ಎಲ್ಲರಿಗೂ ನಮಸ್ಕಾರ. JSS ವಿಜ್ಞಾನ ಮತ್ತು ತಂತ್ರಜ್ಞಾನ ಜ್ಞಾನ ಸಂಪನ್ಮೂಲ ಕೇಂದ್ರದ ವತಿಯಿಂದ ಮತ್ತೊಂದು ಪ್ರಾಯೋಗಿಕ ಕಲಿಕೆಗೆ ಸ್ವಾಗತ. ಇಂದಿನ ದಿನ ಲೋಹಗಳು ನೀರಿನ ಜೊತೆ ವರ್ತಿಸಿದಾಗ ಆಗುವಂತಹ ರಾಸಾಯನಿಕ ಕ್ರಿಯೆಯನ್ನು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೆಗ್ನೀಷಿಯಂ ಲೋಹವನ್ನು ಬಳಸ್ತಾ ಇದ್ದೀನಿ. ಮೊದಲಿಗೆ ಒಂದು ಟೆಸ್ಟ್ ಟ್ಯೂಬಲ್ಲಿ ನೀರನ್ನು ತಗೊಂಡು ನಂತರ ಮೆಗ್ನೀಷಿಯಂ ವೈರ್ನ ರಬ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅದ್ರ ಮೇಲೆ ಆಕ್ಸೈಡ್ ಫಾರ್ಮೇಷನ್ ಆಗಿರೋದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಂತರ ಇದನ್ನು ನೀರಿನ ಜೊತೆ ಹಾಕಿ ಒಂದೆರಡು ಹನಿ ಫಿನಾಪ್ತಲಿನ್ ಸೂಚಕ ದ್ರಾವಣನ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಕ್ರಿಯೆ ಸಂಪೂರ್ಣವಾದ ಮೇಲೆ ನಮಗೆ ಅದರಿಂದ ಗೊತ್ತಾಗುತ್ತೆ. ಈಗ ಈ ಕ್ರಿಯೆಯನ್ನು ಚುರುಕುಗೊಳಿಸೋದಕ್ಕೋಸ್ಕರ ಹೀಟ್ ಮಾಡ್ತಾ ಇದ್ದೀನಿ. ಮೆಗ್ನೀಷಿಯಂ ಲೋಹ ಮತ್ತು ನೀರನ್ನು ಸೇರಿಸಿ ಬಿಸಿ ಮಾಡಿದಾಗ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಆ ಮೆಗ್ನೀಷಿಯಂ ಹೈಡ್ರಾಕ್ಸೈಡು ಒಂದು ಪ್ರತ್ಯಾಮ್ಲ ಆಗಿರೋದ್ರಿಂದ ಅದು ಬಣ್ಣನ ಬದಲಾಯಿಸಿ ಗುಲಾಬಿ ಬಣ್ಣಕ್ಕೆ ಗೋಚರ ಆಗ್ತಾ ಇದೆ. ಧನ್ಯವಾದಗಳು.